ನಂಜನಗೂಡು ತಾಲೂಕಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಒಟ್ಟು 1.86 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಿದರು. ತಾಲೂಕಿನ ಎಚ್ ಕೊಂಗಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ 35 ಲಕ್ಷ ರೂಪಾಯಿ, ಯಲಚಗೆರೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ 20 ಲಕ್ಷ ರೂಪಾಯಿ, ಕೂಡ್ಲಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 60 ಲಕ್ಷ ರೂಪಾಯಿ, ಮಲ್ಲಹಳ್ಳಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಹಾಗೂ ಕವಲಂದೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಒಂದೇ ದಿನ ಒಟ್ಟು 1.86 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ವಿರೋಧ ಪಕ್ಷದವರು ಎಲ್ಲ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿದ್ದಾರೆ ಎಂದು ಟೀಕೆ ಮಾಡುತ್ತಿದ್ದಾರೆ. ಆದರೆ ಅದರ ಜೊತೆಗೆ ಅಭಿವೃದ್ಧಿಗೂ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಕೂಡ್ಲಾಪುರ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ದು, ಕೂಡಲೇ ಬೋರ್ವೆಲ್ ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಮಲ್ಲಹಳ್ಳಿ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ತಡೆಗೋಡೆ ನಿರ್ಮಿಸುವುದಾಗಿ ಹಾಗೂ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಗ್ರಾಮದ ಮುಖಂಡರು ಸೇರಿದಂತೆ ಕೆಲವರು ಹಾಜರಿದ್ದರು. ಸಚಿವರಾಗಿದ್ದಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಹಿಂದೆ ಅವರು ಆಡಿಟ್ಯ ಇಲಾಖೆಯ ಸಚಿವರಾಗಿದ್ದು, ಅವಾಗ ನಮ್ಮ ಕ್ಷೇತ್ರಕ್ಕೆ ಅವರು TSPಗೆ ಸುಮಾರು 50 ಲಕ್ಷ ರೂಪಾಯಿನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ 50 ಲಕ್ಷವನ್ನು ಕೂಡ ಅವತ್ತು ಆ ಸಾಲ ಬಂದಂಥ 5 ಲಕ್ಷನ ಸಂಪೂರ್ಣವಾಗಿ ಮರಳಿಗೆ ನಾವು ಅವತ್ತು ಕೊಟ್ಟಿರ್ಬೇಕು. ಅದರ ಭೂಮಿ ಪೂಜೆಗೆ ಇವತ್ತು ಬಂದಿದ್ದೇವೆ. ತಮ್ಮೆಲ್ಲರ ಒಂದು ಆಶಯದಂತೆ ಭೂಮಿ ಪೂಜೆ ಕೂಡ ಇವತ್ತು ಆಗಿರೋವಂಥದ್ದು. ಇಲ್ಲಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತಿದೆ. ಈ ಒಂದು ಮುಖ್ಯ ರಸ್ತೆ ನಿರ್ಮಾಣ ಆಗಲಿದೆ. ದಯಮಾಡಿ ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಬೇಕಾಗಿ ತಮ್ಮಲ್ಲಿ ಮೊದಲನೇದಾಗಿ ವಿನಂತಿಯನ್ನು ಮಾಡ್ತಾ, ಈಗ ಕಳೆದ ಬಾರಿ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗಲೂ ಕೂಡ ತಾವೆಲ್ಲರೂ ಕೂಡ ಮನವಿ ಮಾಡಿದ್ರು. ಇಲ್ಲಿ ಸಾಕಷ್ಟು ನಮ್ಮ ಎಲ್ಲ ಹಿರಿಯರು, ನಮ್ಮ ಎಲ್ಲ ತಾಯಂದ್ರು ನಾವಿಲ್ಲಿ ಬಂದಾಗ ಬೀದಿನೂ ಕೂಡ ನಿಲ್ಲಿಸಿಸ್ಬಿಟ್ಟು ಇಲ್ಲಿ ನಮಗೆ ರಸ್ತೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮಗೆ ತಿಳಿಸ್ಕೊಟ್ಟಿದ್ರು. ಅದರಂತೆ ಮೊದಲನೇ ಹಂತದಲ್ಲಿ ಮುಖ್ಯ ರಸ್ತೆನೇ ತಗೊಳ್ಳಿ ಅಂತ ಈಗ ಅತಿ ಹೆಚ್ಚು ಅನುದಾನವನ್ನ ನಿಮಗೆ ಕೊಟ್ಟು ಈ ಮುಖ್ಯ ರಸ್ತೆನ ಈಗ ಮೊದಲನೇ ಹಂತದಲ್ಲಿ ಮಾಡಿಸ್ತೀವಿ. ಸಾಲಿಲ್ಲ ಅಂದ್ರೂ ಮುಂದಕ್ಕೆ ನಾವು ಅನುದಾನವನ್ನು ಕೊಟ್ಟು, ಈ ವರ್ಷದಲ್ಲಿ ಅನುದಾನ ಬರ್ತದೆ ಅದನ್ನು ಕೂಡ ಕೊಟ್ಟು ನಾವು ಪೂರ್ತಿ ಮೇನ್ ರೋಡ್ ತನಕ ಕೂಡ ಕಂಪ್ಲೀಟ್ ಮಾಡಿಸ್ತೀವಿ. ಜೊತೆಗೆ ಅಡ್ಡ ರಸ್ತೆಗಳು ಕೂಡ ಸಾಕಷ್ಟು ಆಗಬೇಕಾಗಿದೆ. ಈ ಹಿಂದೆ ಸುಮಾರು 20 ಲಕ್ಷ ರೂಪಾಯಿ TSP ಕೊಟ್ಟಿದ್ದು, ಬಟ್ ಸಾಲದು ಇನ್ನೂ ಸಾಕಷ್ಟು ಅಡ್ಡ ರಸ್ತೆಗಳು ಇಲ್ಲಿ ಇರೋಂಥದ್ದು, ಅದು ಕೂಡ ಆಗಬೇಕಾಗ್ತದೆ. ಅದರಿಂದ ಮತ್ತಷ್ಟು ಅನುದಾನ ಇಲ್ಲಿಗೆ ಬೇಕಾಗ್ತದೆ. ಜೊತೆಗೆ ತಾವೆಲ್ಲರೂ ಕೂಡ ಮೊದಲನೇದಾಗಿ ತಾವೆಲ್ಲರೂ ಕೂಡ ಕೇಳ್ಕೊಂಡಿದ್ರಿ, ರಾಮ ಮಂದಿರಕ್ಕೆ ಕೂಡ ಅನುದಾನವನ್ನು ಕಲ್ಪಿಸ್ಕೊಡ್ಬೇಕು ಅಂತ ತಾವು ಕೇಳಿದ್ರಿ. ತಕ್ಕಂತೆ ಈಗ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸಿದ್ದರಾಮಯ್ಯ ಸಾಹೇಬರು ಅವರ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು ಮೊದಲನೇ ಹಂತದಲ್ಲಿ 25 ಕೋಟಿಗಳನ್ನು ವಿಶೇಷ ಅನುದಾನವಾಗಿ ನಮಗೆ ಕೊಟ್ಟಿದ್ರು. ಅದಾದ ಬಳಿಕ ಈಗ ಸುಮಾರು 50 ಕೋಟಿಗಳನ್ನು ವಿಶೇಷ ಅನುದಾನವಾಗಿ ನಮಗೆ ಕೊಟ್ಟಿದ್ದಾರೆ. ಮೊದಲನೇ ಹಂತದ 25 ಕೋಟಿನಲ್ಲಿ 2.5 ಕೋಟಿ ಅನುದಾನವನ್ನು ದೇವಸ್ಥಾನಗಳಿಗೆ ಮೀಸಲಿಟ್ಟಿದ್ದು. ಅದರಲ್ಲಿ ಪ್ರತ್ಯೇಕವಾಗಿ ಮಲ್ಲಳ್ಳಿಗೆ ಆ 2.5 ಕೋಟಿನಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳನ್ನ ರಾಮ ಮಂದಿರಕ್ಕೆ ಕೊಟ್ಟು ಅದು ಕೂಡ ಈಗ ನಿರ್ಮಾಣ ಆಗಿರೋಂಥದ್ದು. ಅದರಿಂದ ಮೊದಲನೇ ಹಂತದಲ್ಲಿ 20 ಲಕ್ಷ ರೂಪಾಯಿ ರಸ್ತೆಗೆ, ಮತ್ತೆ 10 ಲಕ್ಷ ರೂಪಾಯಿ ರಾಮ ಮಂದಿರಕ್ಕೆ, ಮತ್ತೆ ಈಗ ಸುಮಾರು 50 ಲಕ್ಷ ರೂಪಾಯಿ TSPನಲ್ಲಿ ಈಗ ಕೊಟ್ಟಿರೋಂಥದ್ದು. ನಮ್ಮ ನಾರಾಯಣವ್ರು ಹೇಳಿದ್ರು, ಅಂಬೇಡ್ಕರ್ ಭವನಕ್ಕೂ ಕೂಡ ಅವತ್ತಿನ ದಿವಸ ಜನಸಂಪರ್ಕ ಸಭೆ ದಿವಸ ಬಂದಾಗ ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ತೋರಿಸಿದ್ರು. ಇದು ದುರಸ್ತಿ ನಮಗೆ ಮಾಡಿಕೊಡ್ಬೇಕು ಅನ್ನೋದನ್ನ ಕೇಳ್ಕೊಂಡಿದ್ರು. ಅದರ ತಕ್ಕಂತೆ ಇಂಜಿನಿಯರ್ಗೆ ಅವತ್ತಿನೇ ಎಸ್ಟಿಮೇಟ್ ಅನ್ನು ಕೂಡ ಮಾಡಿಸಿ ದುರಸ್ತಿಗೆ ಎಷ್ಟು ಬೇಕಾಗ್ತದೆ, ಸುಮಾರು 3.5 ಲಕ್ಷ ರೂಪಾಯಿ ಎಷ್ಟು ಬೇಕಾಗ್ತದೆ ಅಂತ ಹೇಳಿದ್ರು. ನನ್ನ ಶಾಸಕರ ಅನುದಾನದಲ್ಲೇ ಅದನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ಅದು ಕೂಡ ಕೆಲಸ ಈಗ ಪ್ರಾರಂಭ ಆಗಬೇಕಾಗಿದೆ. ಆದರೆ ಸಾಲದು ಅಂತ ಹೇಳಿದ್ರು, 3 ಲಕ್ಷ ರೂಪಾಯಿಗೆ ಸಾಲದು, ಇನ್ನೂ ಹೆಚ್ಚಿನ ಅನುದಾನ ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಈ ವರ್ಷ ಬರುವಂಥ ಶಾಸಕರ ಅನುದಾನದಲ್ಲಿ ಅದನ್ನು ಕೂಡ ನಾವು ಕಲ್ಪಿಸ್ಕೊಡ್ತೇವೆ.